ನಮಸ್ಕಾರ. ನಾ KRS ಪಕ್ಷದ ಸಾವನೂರು ತಾಲೂಕು ಅಧ್ಯಕ್ಷ ಶೇಖಪ್ಪ ಲಮಾಣಿ ಮತ್ತು ನಮ್ಮ ಸಾವನೂರು ತಾಲೂಕು ಶೇರ್ ಘಟಕದ ಉಪಾಧ್ಯಕ್ಷರಾದ ಸೌದಾಗರ್ ರಶೀದ್ ಸೌದಾಗರರು ಮತ್ತು ನಮ್ಮ ಹೋರಾಟಗಾರರು, ಈಗಿಂದೆಲ್ಲ ಹಿಂದಿನಿಂದ ಹೋರಾಟಗಾರರು ನಮ್ಮ ಪರಶುರಾಮ ಇಳಿಗ್ಯಾರು ಅವರು ನಿನ್ನೆ ನಾನು ಕಾಲ್ ಮಾಡಿದಾಗ ಎಲ್ಲಿದೆ ಶೇಖಪ್ಪ ಅಂದಾಗ ಇಲ್ರಿ ನಮ್ದೊಂದು KRS ಪಕ್ಷ ಸಮೃದ್ಧಿ ಕೇಂದ್ರ ಶಿಗ್ಗಾಂವಲ್ಲಿ ಒಂದು ಐತಿ, ಬಸವೇಶ್ವರ ಆಟೋಮೊಬೈಲ್ಸ್ ಹತ್ರ ಅಂಥದ್ದು ಇಲ್ಲಿ ನಮ್ಮ ಸಾವನೂರಿಗೆ ಒಂದು ಮಾಡ್ಬೇಕಂತೇಳಿ ನಿಟ್ಟಿನಲ್ಲಿ ಓಡಾಡಕ್ಕೆ ಹೊಂತೀನಿ. ಅದಕ್ಕೆ ಶೇರ್ದಾರ್ ಅಂತ ಐತ್ರಿ, ಮತ್ತು ಶೇರ್ದಾರ್ ಅಂತೇಳಿ ಮಾಡಿಕೊಂಡು ಅವ್ರಿಗೆ ಸೌಲಭ್ಯ ಅನುಕೂಲ ಮಾಡ್ಬೇಕಂತೇಳಿ ಮಾಡಕೊಂತೀವಿ ನಾವು ಅಂದಾಗ, ಇಲ್ಲ ನಾನು ಸೇರ್ತೀನಪ್ಪ, ನನ್ನ ಬಿಟ್ಟು ನಾನು ಸೇರಿಂಗಿಲ್ಲೇನೋ ಬಾ ಅಂತ ಕರೆದ್ರೆ ನಾ ಬಂದೀನಿ. ಮುಂದಿನ ವಿಚಾರ ಅವರು ನಮ್ಮ ಪರಶುರಾಮ್ ಇಳಿಗ್ಯಾರ ಅಣ್ಣವ್ರು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ ಮುಂದಿನ ವಿಚಾರ. ನಮಸ್ಕಾರ ಬಂಧುಗಳೇ. ನಮ್ಮ ಕರ್ನಾಟಕ ಸೇನೆ ಸಾವನೂರು ತಾಲೂಕು ಘಟಕದ ಅಧ್ಯಕ್ಷನಾಗಿ ಪರಶುರಾಮ್ ಇಳಿಗ್ಯಾರ್ ಮಾಡುವ ಅನಂತ ನಮಸ್ಕಾರಗಳು ಬಂಧುಗಳೇ. ಈಗ ನಮ್ಮ ಶೇಖಪ್ಪ ಲಮಾಣಿ KRS ಪಕ್ಷದ ತಾಲೂಕು ಅಧ್ಯಕ್ಷ. ಸದ್ಯ ನಿನ್ನೆ ನಾನು ಒಂದು ಫೋನ್ ಮಾಡಿದಾಗ ಅವರು KRS ಪಕ್ಷದಿಂದ ನಾವು ರೈತರ ಮಾರಾಟ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಕೇಂದ್ರಗಳನ್ನು ಶಿಗ್ಗಾಂವಿಲ್ಲಿ ತೆರೆದಿದ್ದೀವಿ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ರೈತರಿಗೆ ಇದರಲ್ಲಿ 8% ಸಬ್ಸಿಡಿಯನ್ನು ಕೊಡ್ತೇವೆ ಅಂತ ಹೇಳಿದ್ರು. ಇದು ಹೇಳ್ತೀನಿ, ರೈತನ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಸರ್ಕಾರ ರೈತರ ಬೆನ್ನೆಲುಬನ್ನು ಮುರಿದಿಟ್ಟಿದೆ. ಅಂತ ಸಮಯದಲ್ಲಿ KRS ಪಕ್ಷದಿಂದ ರೈತರಿಗಾಗುವ ಅನ್ಯಾಯಗಳನ್ನು ಪ್ರತಿಭಟನೆ ಮಾಡಿ ಮತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಡೆಯುತ್ತಿರುವ ಈ ಅಹಿತಕರ ಘಟನೆಗಳನ್ನು ಪ್ರತಿಭಟನೆ ಮಾಡೋದು ಅಷ್ಟೇ ಅಲ್ಲ, ರೈತರ ಏಳಿಗೆಯನ್ನು ಸಹ ಅವರು ಮಾಡ್ತಾ ಇದ್ದಾರೆ. ಆ ರೈತರ ಏಳಿಗೆ ಸಹಾಯದಲ್ಲಿ ಈಗ ಸದ್ಯ ಶಿಗ್ಗಾಂವದಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆಗೆ ಬಸವೇಶ್ವರ ಆಟೋಮೊಬೈಲ್ ಹತ್ತಿರ ಒಂದು ರೈತ ಕೇಂದ್ರವನ್ನು ತೆಗೆದಿದ್ದಾರೆ. ಅದರಲ್ಲಿ ಎಲ್ಲ ಉತ್ಪನ್ನಗಳ ಮಾರಾಟವನ್ನು ಅವ್ರು ಮಾಡ್ತಾ ಇದ್ದಾರೆ. ಸದ್ಯ ಅವರು ಒಬ್ಬೊಬ್ಬ ಮೆಂಬರ್ಗೆ 2,000 ರೂಪಾಯಿಯನ್ನ ವಂತಿಗೆಯಾಗಿ ತೆಗೆದುಕೊಂಡು ಅದರಿಂದ ಬರುವಂತ ಲಾಭದಲ್ಲಿ ಷೇರ್ದಾರಗಳಿಗೆ ಹಂಚುವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ನಮ್ಮ ಕರ್ನಾಟಕದಲ್ಲಿ ಇಂಥ ಷೇರ್ದಾರಗಳು ರೈತರು ಭಾಗವಹಿಸಿ ಇಷ್ಟು ಹೇಳಿ ನನ್ನ 2 ಮಾತುಗಳಿಗೆ ನಮಸ್ಕಾರ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.